ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನೊಂದು ಹೆಲ್ದಿಯಾಗಿರುವಂಥ ಫ್ರೂಟ್ಸ್ನ ತೊಗೊಂಬಂದಿದ್ದೀನಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿ. ಇದು ನೇರಳೆ ಹಣ್ಣು. ಸೊ ಇದನ್ನು ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಕಬ್ಬಿಣದ ಅಂಶ ಇದರಲ್ಲಿ ಜಾಸ್ತಿ ಇರೋದ್ರಿಂದ ರಕ್ತಹೀನತೆ ಅಥವಾ ರಕ್ತ ಶುದ್ಧಿ ಮಾಡೋದಕ್ಕೆ ಇದು ತುಂಬ ಒಳ್ಳೆಯದು. ಶುಗರ್ ಇರೋರು ಅಂದರೆ ಮಧುಮೇಹ ಕಾಯಿಲೆ ಇರೋವಂಥವ್ರು ಇದನ್ನು ಡೈಲಿ ತಿನ್ನೋದ್ರಿಂದ ಅವ್ರಿಗೆ ಶುಗರ್ ಲೆವೆಲ್ಲು ಕಮ್ಮಿ ಆಗುತ್ತೆ, ಮತ್ತು ಹೃದಯಾಘಾತ ಎಲ್ಲ ಕಮ್ಮಿ ಆಗೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಇದರಲ್ಲಿ ಇದೆ. ಇದನ್ನು ತಿನ್ನೋದ್ರಿಂದ ಮೂಳೆಗಳೆಲ್ಲ ಗಟ್ಟಿಯಾಗುತ್ತೆ, ಮತ್ತು ಇದರಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿದೆ. ಹಾಗಾಗಿ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಪ್ರಮಾಣ ಕಮ್ಮಿ ಇರೋರು ಹೆಚ್ಚಿಗೆ ಮಾಡ್ಕೋಬೋದು. ರಕ್ತಹೀನತೆ ಇರೋವಂಥವ್ರು ಊಟ ಆದ ನಂತರ ತಿನ್ನೋದ್ರಿಂದ ಉಷ್ಣತೆ ಕಮ್ಮಿ ಆಗುತ್ತೆ ಅಂತಲೂ ಹೇಳ್ತಾರೆ. ಇದು ಈಗ ಸೀಸನ್ ಇರೋದ್ರಿಂದ ನೇರಳೆ ಹಣ್ಣು ಸೀಸನ್ನು. ಇದನ್ನು ಯೂಸ್ ಮಾಡ್ಬೋದು ಎಲ್ಲರೂ. ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗೂ ಕೊಡಿ, ಅವ್ರಿಗೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದರ ಬೀಜನ ಪುಡಿ ಮಾಡಿಟ್ಕೊಂಡು ಸೀಸನ್ ಇಲ್ಲದೆ ಇದ್ದಾಗ ಇದನ್ನು ಉಪಯೋಗಿಸ್ಬೋದು. ಇದು ತಂಪು ಕೂಡ ಬಾಡಿಗೆ ತುಂಬ. ಇವತ್ತು ತುಂಬ ಜೋರು ಮಳೆ ಬರ್ತಾ ಇದೆ. ಈಗ ಊರಿಂದ ಬಂದ್ವಿ, ನಾವಿನ್ನೇನು 5 ನಿಮಿಷ ಲೇಟ್ ಆಗಿದ್ರೆ ಮಳೆಗೆ ಸಿಗಾಕೊತಾ ಇದ್ವಿ. ಅಷ್ಟು ಮಳೆ ಅಂತೂ ಸಿಕ್ಕಾಪಟ್ಟೆ, ಗುಡುಗು ಎಲ್ಲ ಹೊಡ್ತಾ ಇದೆ. ಒಂದು 1/2 ಅವರ್ ಲೇಟಾಗಿ ಬಂದಿದ್ದಿದ್ರೆ ಮಳೇಲಿ ಸಿಗಾಕೊತಾ ಇದ್ವಿ ಗ್ಯಾರಂಟಿ. ಅಷ್ಟರಲ್ಲಿ ಮನೆಗೆ ಬಂದು ಸೇರ್ಕೊಂಡ್ವಿ. ಆಫೀಸಿಂದ ಬರೋರಿಗೆ ಸಿಕ್ಕಾಪಟ್ಟೆ ಕಷ್ಟ, ಮಳೆಯಲ್ಲಿ 2 ವೀಲರಲ್ಲಿ ಬರೋರಿಗಂತೂ ಸಿಕ್ಕಾಪಟ್ಟೆ ಕಷ್ಟ. ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಇದೇ ಇರುತ್ತೆ ಯಾವಾಗಲೂ. ಏನು ಮಾಡೋದಕ್ಕಾಗಲ್ಲ, ಎಲ್ಲರೂ ನಿಂತ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಬರಬೇಕು. ರೈನ್ ಕೋಟ್ ಹಾಕ್ಕೊಂಡ್ರೂ ಬರೋದಕ್ಕಾಗಲ್ಲ, ಎಷ್ಟು ಗಾಳಿ ಮಳೆಯಲ್ಲಿನಲ್ಲಿ ಬರೋದಕ್ಕೆ ಭಯ ಅನಿಸುತ್ತೆ. ಎಷ್ಟು ಜೋರು ಮಳೆ ನೋಡಿ, ಆನೆಕಲ್ಲೆಲ್ಲ ಬೀಳ್ತಾ ಇದೆ ಅಂತ ನನ್ನ ಮಗಳು ಬಾಲ್ಕನಿಲಿ ನೋಡೋಕ್ಕೆ ಬಂದಿದ್ದಾಳೆ. ಬಂದೈತಾ? ಹೌದು, ಎಷ್ಟು ಐಸ್ ಥರ ಕೊರಿತಾಯ್ತು ನೋಡು. ಜಾರ್ತಿ ಬಾ, ಬೇಡ ಜಾರ್ತಿ ಬಾರೋ, ಎಲ್ಲ ನೆಂದೋಗೈತಾ? ನೋಡಿರಿ, ಆಲಿಕಲ್ಲೆಲ್ಲ ಬಿದ್ದೈತೆ, ಐಸ್ ಥರ ಇದೆ. ಪಟ ಪಟ ಅಂತ ಹೊಡಿತಾ ಇತ್ತು ಬಾಗಿಲಿಗೆಲ್ಲ, ಅದಕ್ಕೆ ನೋಡ್ತಾ ಇದ್ವಿ. ಬಂದು ನೋಡಿದ್ರೆ ಬಾರೋ, ಅಲ್ಲೆಲ್ಲ ಇದು ಬರುತ್ತೆ ಮೋನು. ಜಾರ್ತಿಯ ಬೇಡಪ್ಪ. ಇದು ಡೋರ್ಗೆಲ್ಲ ಬಡ ಬಡ ಅಂತ ಹೊಡಿತಾ ಇತ್ತು. ನೋಡ್ದಾ? ಇವತ್ತು ಹಲಸಿನಣ್ಣಿತ್ತು ಊರಿಂದ ಬಂದ ಮೇಲೆ. ಈಗ ನಾವೇ ಕಟ್ ಮಾಡ್ತಾ ಇದ್ದೀವಿ. ಅದು ಸರಿಯಾಗಿ ಕಟ್ ಮಾಡೋಕ್ಕೆ ಬರಲಿಲ್ಲ, ಚಾಕುನಲ್ಲಿ ಅರ್ಧ ಕಟ್ ಮಾಡಿ ಎಲ್ಲ ಹಿಂಗೆ ತಕ್ಕೊಂಡು ತಿಂತಾಯಿದ್ದೀವಿ. ಹಣ್ಣಾಗ್ಬಿಟ್ಟಿದೆ, ಅದಕ್ಕೆ ಇನ್ನು ಕಟ್ ಮಾಡೋವರೆಗೂ ತಡೆಯೋಕ್ಕಾಗಲಿಲ್ಲ ನಮ್ಮ ಮಗುಗೆ. ಅದಕ್ಕೆ ಈಗಲೇ ಕಟ್ ಮಾಡೋಣ ಅಂತ ಹೇಳಿ ಇಬ್ಬರು ಇಷ್ಟು ಕಟ್ ಮಾಡ್ಕೊಂಡು ತಿನ್ನೋಣ ಅಂತ ತಿಂತಾಯಿದ್ವಿ. ಹಾಗೆ ಇದನ್ನೆಲ್ಲ ತಗೊಂಡು ತಿನ್ಕೊಬೇಕು. ಆಮೇಲೆ ಮತ್ತು ಈಗಲೇ ಕರೆಕ್ಟ್ ಹಣ್ಣಾಗಿದೆ, ಅಷ್ಟು ಜಾಸ್ತಿ ಹಣ್ಣಾಗಿ ಹೋಗ್ಬಿಡುತ್ತೆ ಆಮೇಲೆ ಅಂತ. ಸಣ್ಣ ಸಣ್ಣನೇ ಇದೆ ತೊಳೆ. ಈಗಂತೂ ಹಲಸಿನಣ್ಣು ಮಾವಿನಣ್ಣು ಇದೇ ಆಗ್ಬಿಟ್ಟಿದೆ. ಡೈಲಿ ಹಲಸಿನಣ್ಣು ಮಾವಿನಣ್ಣು ತಿನ್ನೋದು. ಊರಲ್ಲಿದೆ, ಅತ್ತೆ ಊರಿಂದ ತೊಗೊಬಂದಿದ್ವಿ. ಅಲ್ಲಿ ಅಕ್ಕಾರ ಮನೇಲಿ ಕಟ್ ಮಾಡ್ಕೊಂಡು ತಿನ್ಕೊಂಡು ಬಂದ್ವಿ. ಇಲ್ಲಿ ಹಸ್ಬೆಂಡ್ ಫ್ರೆಂಡ್ ಊರಿಂದ ಕೊಟ್ಟು ಕಳಿಸಿದ್ರು. ಈಗ ಇದು ಇಲ್ಲಿ ತಿಂತಾಯಿದ್ದೀವಿ. ಚೆನ್ನಾಗಿದೆ, ಕರೆಕ್ಟಾಗಿ ಹಣ್ಣಾಗಿದೆ. ಸೀಸ್ನಲ್ ಫ್ರೂಟ್ಸ್ನ ಜಾಸ್ತಿ ತಿನ್ನಬೇಕು. ಮಾವಿನಣ್ಣು ಸೀಸನಲ್ಲಿ, ಹಲಸಿನಣ್ಣು ಸೀಸನಲ್ಲಿ ಎಲ್ಲ ತಿನ್ನೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ಇದು ನ್ಯಾಚುರಲ್ ಸ್ವೀಟ್ ಅಲ್ವಾ, ಹಾಗಾಗಿ. ಮಕ್ಕಳಿಗತ್ತು ಎಲ್ಲ ಮಣ್ಣಲ್ಲೆಲ್ಲ ಗಣೇಶ ಮಾಡಿ, ಮಕ್ಕಳು ಫ್ರೆಂಡ್ಸು ಎಲ್ಲ ಸೇರಿ ಮಣ್ಣಲ್ಲಿ ಗಣೇಶ ಮಾಡಿ ಅದಕ್ಕೆಲ್ಲ ಗರಿಕೆ ಇಟ್ಟು ಎಲ್ಲ ಪೂಜೆ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಗಣೇಶ ರೆಡಿ ಆಗ್ತಿದೆ. ಅದು ತಟ್ಟೆ ಅಂತೆ, ಅದರಲ್ಲಿ ಲಾಡುಗಳು. ಅದಕ್ಕೀಗ ಪೇಂಟಿಂಗ್ ಕೆಲಸ ನಡೀತಾ ಇದೆ. ಇನ್ನು ಒಂದು 2 ಡೇಸ್ ಇದೆ ಸ್ಕೂಲು ಸ್ಟಾರ್ಟ್. ಅದಕ್ಕೆ ಈಗ ಚೆನ್ನಾಗೆಲ್ಲ ಆಟ ಆಡ್ಕೊತಾ ಇದ್ದಾರೆ. ಪೂಜೆಗೆ ನಮ್ಮನ್ನ ಕರೀಲೇ ಇಲ್ವಲ್ರೋ? ಓ, ಇದು ವಿಜುದಾ? ಓ ಸೂಪರ್, ಚೆನ್ನಾಗಿ ಮಾಡಿದ್ಯಾ ಕಣೋ. ಅಲ್ಲ, ನಾನು ಮಾಡಿದ್ದಲ್ಲ, ಅವ್ರು ಮಾಡ್ಕೊಟ್ಟಿದ್ದು. ನಾನು ಅದಕ್ಕೆ ಹುಲ್ಲೆಲ್ಲ ಸ್ವಲ್ಪ ಕಿತ್ತಿ ಒಂದು ಲಾಡು ತಗೊಂಡು ಗಂಧದ ಕಡ್ಡಿ ಎಲ್ಲ ತೆಗ್ದು ಪೂಜೆ ಮಾಡಿ ಮಾಡಿದೆ. ಹೂವು ಇರಲಿಲ್ವಾ? ಎಲ್ಲಾದರೂ ಹೂವು ಕಿತ್ಕೊಬಂದು ಮುಡಿಸ್ಬೇಕಾಗಿತ್ತು. ಇವತ್ತು ಮತ್ತೆ ಮಾಲ್ಟ್ ಪೌಡ್ರ್ ಮಾಡೋಣ ಅಂತ ಎಲ್ಲ ಸ್ವಲ್ಪ ಕಮ್ಮಿಗೆ 1/4 kg ಎಲ್ಲ ಸಿರಿಧಾನ್ಯಗಳೆಲ್ಲ ತೊಗೊಂಡು ಬಂದಿದ್ದೀನಿ. ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಸೀಡ್ಸ್ಗಳೆಲ್ಲ ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ಮಾಡ್ಕೊಳ್ಳೋಣ ಫ್ರೆಶ್ ಆಗಿ ಬೇಕಾದಾಗ ಅಂತ ಹೇಳಿ. ಇದು ಯಾವುದು ಸೂರ್ಯಕಾಂತಿ ಬೀಜ, ಇದು ಪಂಪ್ಕಿನ್ ಕುಂಬಳಕಾಯಿ ಬೀಜ, ಇದು ಕರ್ಬೂಜ ಹಣ್ಣಿರುತ್ತಲ್ಲ ಅದ್ರ ಬೀಜ. ಇದೆಲ್ಲ ತಂದಿದ್ದೀನಿ. ಗೋಧಿ, ಇದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇದೆಲ್ಲ ಪ್ಯಾಕೆಟಲ್ಲಿ ಲೂಸ್ ಇರೋವಂಥದ್ದು ತಂದಿದ್ದೀನಿ ಸಲಿ.
ಸೊ ಎಲ್ಲ ತೊಗೊಂಡು ಬಂದು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಎಲ್ಲ ಮಾಡೋಣ ಅಂತ ಈಗೆಲ್ಲ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಡಲೆ ಬೀಜ ಇದು ಚೆನ್ನಾಗಿರುತ್ತೆ ಹಾಕಿದ್ರೆ. ಸೋಯಾ ಬೀನ್ಸ್ ಎಲ್ಲ ಹಾಕಿದ್ದೀನಿ. ಸೊ ಇದು ಮೂಳೆಗೆ ತುಂಬ ಒಳ್ಳೆಯದು, ಮಕ್ಕಳುಗಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಅಷ್ಟೇ. ಹಾಗಾಗಿ ಸೋಯಾ ಬೀನ್ಸು. ಹೌದಿದು ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್, ಅದನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ನನ್ನ ಮಗಳು ಇವತ್ತೆಲ್ಲ ಉರಿಯೋದಕ್ಕೆ ಹೆಲ್ಪ್ ಮಾಡ್ತಿದ್ದಾಳೆ. ನಾನೇ ಉರಿತೀನಮ್ಮ ಅಂತ ಹೇಳಿ. ಸೊ ಅದಕ್ಕೆ ಎಲ್ಲ ಉರಿಸಿ ಇಲ್ಲೆಲ್ಲ ಒಂದು ಪೇಪರ್ ಮೇಲೆ ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಆರಿದ ಮೇಲೆ ಸಂಜೆ ಮಿಷಿನ್ ಮಾಡಿಸೋಣ ಅಂತ. ಕುಂಬಳಕಾಯಿ ಬೀಜ